ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮುಂದಿನ ಕಾವೇರಿ ಕನ್ನಡ ಮೀಡಿಯಂ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಶುರುವಿನಲ್ಲಿ ಅಗಸ್ಯ, ಅರ್ಜುನ್ ಮತ್ತು ಕಾವೇರಿ ಬೆಟ್ಟದ ಹತ್ರ ನಿಂತ್ಕೊಂಡು ಕಾವೇರಿನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅಗಸ್ಯ ಹೇಳ್ತಾ ಇರ್ತಾನೆ. ಆಗ ಅರ್ಜುನ್ ಹೇಳ್ತಾನೆ, ನೀವೇನೇ ನನಗೆ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಎಲ್ಲರಿಗೂ ಅವನಿಗೆ ತಪ್ಪಿನ ಅರಿವಾಗುತ್ತೆ ಅರ್ಜುನ್ಗೆ. ಇನ್ನೊಂದು ಕಡೆ ಪೊಲೀಸರಿಗೆ ಒಂದು ಫೋನ್ ಬರುತ್ತೆ ಕಮಿಷ್ನರ್ ಕಡೆಯಿಂದ. ಆಗ ಕಮಿಷ್ನರ್ ಹೇಳ್ತಾರೆ, ನಾನೊಂದು ಲೊಕೇಶನ್ ಕಳಿಸ್ತೀನಿ, ಆ ಲೊಕೇಶನ್ಗೆ ಹೋಗಿ ಅಂತ ಹೇಳ್ಬಿಟ್ಟು ಕಮಿಷ್ನರ್ ಹೇಳ್ತಾರೆ. ಪೊಲೀಸವ್ರಿಗೆ ಯಾರು ಇಂಟಿಮೇಷನ್ ಕೊಟ್ಟಿದ್ದಾರೋ ಗೊತ್ತಿಲ್ಲ, ಆದರೆ ಕಮಿಷನರ್ ಮಾತ್ರ ಹೇಳ್ತಾರೆ, ನೀನು ಅಲ್ಲಿಗೆ ನಾವು ಕಳಿಸಿರೋ ಲೊಕೇಶನ್ಗೆ ಹೋಗಿ ಅಂತ ಹೇಳಿದಾಗ, ಸರಿ ಸರ್ ಆ ಲೊಕೇಶನ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಹೇಳ್ತಾರೆ. ಇನ್ನೊಂದು ಕಡೆ ವೃಂದಾ ಮತ್ತು ವಿವೇಕ್ ಅದೇ ಪ್ಲೇಸಲ್ಲಿ ಬಂದಿರ್ತಾರೆ. ಅಂದರೆ ಆ ಲೊಕೇಶನು ಯಾರು ಶೇರ್ ಮಾಡಿದಾರೋ ಗೊತ್ತಿಲ್ಲ, ಬಟ್ ಶೇರ್ ಆಗಿದೆ ಅಂತ ಹೇಳಿ ಇವನು ಯಾಕೆ ಇಲ್ಲಿ ಕಳೆದಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ವೃಂದಾ. ಬ್ರೋ ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ, ಇದೇ ಲೊಕೇಶನ್ನ ಕನ್ಫರ್ಮ್ ಮಾಡ್ಕೊ ಅಂತ ವಿವೇಕ್ ಹೇಳಿದಾಗ, ಹೌದು ಬ್ರೋ ಇದೇ ಲೊಕೇಶನು ಅಂತ ಹೇಳಿದಾಗ, ಇಲ್ಲಿ ಯಾರೂ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ವಿವೇಕ್ ಹೇಳ್ತಾನೆ. ಆಗ ವೃಂದಾ ಹೇಳ್ತಾರೆ, ಗೊತ್ತಿಲ್ಲ ಬ್ರೋ ಆ ಕಡೆ ಹೋಗಿ ನೋಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ತಾರೆ ವೃಂದಾ ಮತ್ತು ವಿವೇಕು. ಆ ಕಡೆ ಹೋದಾಗ ಅರ್ಜುನ್ ಇರೋ ಪ್ಲೇಸಿಗೆ ಬರ್ತಾರೆ. ಅರ್ಜುನ್ ಎತ್ಕೊಂಡಿರ್ತಾನೆ. ಆಗ ವೃಂದಾ ಮತ್ತು ವಿವೇಕು, ಏನು ಇಲ್ಯಾಕೋ ಕರೆದಿದ್ಯಾ ಅಂತ ಹೇಳ್ಬಿಟ್ಟು ವೃಂದಾ ಹೇಳ್ತಾಳೆ, ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬೇಕು ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ, ಆಗ ವಿವೇಕ್ ಹೇಳ್ತಾನೆ, ಏನು ಈಗ ನಾವು ಮಾತಾಡ್ಕೊಂಡಿರೋದೆಲ್ಲ ನಿನ್ನ ಮರ್ತೋಗಿದೆಯಾ ಅಂತ ಹೇಳಿದಾಗ, ಆಗ ಹೇಳ್ತಾನೆ ಅರ್ಜುನ್, ನಾನು ಈಗ ನೀವು ಹೇಳಿರೋದ ಪ್ರಕಾರ ಎಲ್ಲ ಆಯಿತು, ನಾನು ಈಗ ನನಗೆ ಬಿಟ್ಬಿಡಿ, ನಾನು ಹೋಗ್ತೀನಿ ಬಿಟ್ಬಿಡಿ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ, ನಾನು ಹೋಗ್ತೀನಿ, ನಾನು ಇರಲ್ಲ ನಾನು ಅಂತ ಹೇಳ್ತಾಳೆ. ಆಗ ಕಾವೇರಿಗೆ ನಾನು ಸತ್ಯಾಂಶ ಹೇಳ್ತೀನಿ ಅಂತ ಹೇಳ್ತಾಳೆ. ಆಗ ಹೇಳ್ತಾಳೆ ವೃಂದಾ, ಏನೋ ಹೇಳ್ತೀಯ ಸತ್ಯಾಂಶ, ಅದು ಏನು ಮಾಡ್ತೀಯ ಮಾಡು, ನಾನು ಇಲ್ಲಿಂದ ನೀನು ಹೊರಟೆ ತಾನೇ, ಈಗ ಹೋಗ್ತೀಯ ನೀನು, ಹೋಗು ನೋಡೋಣ ಅಂತ ಹೇಳ್ತಾರೆ. ಹೌದು ನಾನು ಹೋಗ್ತೀನಿ, ನಾನು ಎಲ್ಲ ಕಾವೇರಿಗೆ ಸತ್ಯಾಂಶ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅರ್ಜುನ್. ಆಗ ವೃಂದಾ ಹೇಳ್ತಾಳೆ, ಏನು ಈಗೇನು ಹೋಗ್ತೀಯಾ, ಆಯಿತು ಹೋಗು, ಇನ್ಮೇಲೆ ಹೋಗು ನೋಡೋಣ ಅಂತ ಹೇಳ್ಬಿಟ್ಟು ಮೊಬೈಲ್ ತೋರಿಸ್ತಾಳೆ. ಈಗ ಇಲ್ಲಿಂದ ಹೇಗೆ ಹೋಗ್ತೀಯಾ ನೋಡೋಣ ಅಂತೇಳಿ ಮೊಬೈಲ್ ತೋರಿಸ್ತಾಳೆ. ಏನೋ ಕಾವೇರಿಗೆ ಹೇಳ್ತೀಯೇನೋ ಏನೋ ಅಂತ ಹೇಳ್ಬಿಟ್ಟು ವಿವೇಕು ಹೊಡೆಯೋಕ್ಕಂತ ಹೋಗ್ತಾನೆ. ಅಷ್ಟರಲ್ಲಿ ಅಲ್ಲಿ ಅಗಸ್ಯ ಬಂದ್ಬಿಟ್ಟು ತಡೆದಾಗ ವಿವೇಕ ಅಗಸ್ಯನ ನೋಡ್ಬಿಟ್ಟು ತುಂಬಾ ಶಾಕ್ ಆಗಿಬಿಟ್ಟು ನೋಡ್ತಾ ಇರ್ತಾನೆ. ಅಲ್ಲಿ ಎಲ್ಲರೂ ಇರೋದು ನೋಡಿ, ಕಾವೇರಿ ಮತ್ತು ಅಗಸ್ಯ ಎಲ್ಲ ಇರೋದು ನೋಡಿ, ವೃಂದಾ ಏನಾದರೂ ಒಂದು ಪ್ಲ್ಯಾನ್ ಮಾಡಿ ಇದು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಕಾವೇರಿಗೆ ಗನ್ ಹಿಡ್ಕೊಂಡು ಎದುರಿಸ್ತಾಳೆ. ಅಲ್ಲಿಗೆ ಅಗಸ್ಯ ಕೂಡ ತುಂಬಾ ಭಯ ಪಡ್ಕೋತಾನೆ. ಅಲ್ಲಿಗೆ ಪೊಲೀಸವ್ರು ಬಂದು ಶೂಟ್ ಮಾಡ್ತಾರೆ. ಆವಾಗ ಹಿಡ್ಕೋತಾರೆ ವೃಂದನ. ಹೇಗಾದರೂ ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ನಿಂತ್ಕೊಂಡಿರೋ ಅರ್ಜುನನಿಗೆ ಶೂಟ್ ಮಾಡ್ತಾಳೆ. ಶೂಟ್ ಮಾಡಿದಾಗ ಅಲ್ಲಿ ಅರ್ಜುನು ಕೆಳಗಡೆ ಬಿದ್ದುಬಿಡ್ತಾನೆ. ತುಂಬಾ ಹೇಟ್ ಆಗಿಬಿಟ್ಟು ಅವನು ಅಲ್ಲೇ ಸತ್ತೋಗ್ಬಿಡ್ತಾನೆ. ಅಲ್ಲಿ ಕಾವೇರಿ ಮತ್ತು ಅಗಸ್ಯ ತುಂಬಾ ಭಯ ಪಟ್ಕೊಂಡು ನಿಂತ್ಕೊಂಡಿರ್ತಾರೆ. ಆಮೇಲೆ ವಿವೇಕ್ನ ಮತ್ತು ವೃಂದನ ಇಬ್ಬರಿಗೂ ಪೊಲೀಸರು ಕರ್ಕೊಂಡು ಮನೆ ಹತ್ರ ಹೋಗ್ತಾರೆ. ಅದು ಫುಲ್ಲು ಶಾಕಲ್ಲಿರ್ತಾರೆ ಅಗಸ್ಯ ಮತ್ತು ಕಾವೇರಿ. ಏನಾಯ್ತಪ್ಪ ಅಂತ. ಪಾಪ ಅಲ್ಲಿ ಏನು ತಪ್ಪು ಮಾಡಿದವ್ರು ಅರ್ಜುನ್ ಅಂದರೆ ಅಲ್ಲಿ ಸಾವಿಗೀಡಾಗ್ತಾನೆ. ಇನ್ನೊಂದು ಕಡೆ ಅನಿಕಾ ಮತ್ತು ಕಾವೇರಿ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾಳೆ, ಪ್ಲೀಸ್ ನನ್ನ ವಿವೇಕ್ನ ಬಿಡಿಸ್ಬಿಡು, ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕೂಡ ನಿಮ್ಮಿಂದ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇವರು ಜೈಲಿಗೆ ಹೋಗಲೇಬೇಕು ಅಂತ ವಿವೇಕ್ನ ಮತ್ತು ಅಂದರೆ ವೃಂದನ ಇಬ್ರಿಗೂ ಕೂಡ ಜೈಲಿಗೆ ಕಳಿಸ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಎಲ್ಲರಿಗೂ ಧನ್ಯವಾದಗಳು. ಯಾರ್ಯಾರು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವೀಡಿಯೋ ನೋಡಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ.